ಏನು ಮಾಡ್ಬೇಕು ಬೈ ಇವಾಗ? ದೋಸೆ ಮಾಡಬೇಕು. ದೋಸೆ ಮಾಡೋದ ಬೈ? ಚಟ್ಪಟ್ಟಿದೆ ಬೈ. ಓ ಬೈ, ದೋಸೆ ಮಾಡಕ್ ಗೊತ್ತು ನಿಂಗೆ? ಹೊಟ್ಟೆ ಸಿಟ್ಟಿದೆ ಬೇಗ. ಏನು ಬೈ ಚೆನ್ನಾಗಿಲ್ವಾ? ಸಾಕು ಸಾಕು ಇನ್ನು ಚೂತೀನಿ ಸಾಕು ಸಾಕು, ಬೇಡ ಬೇಡ. ಬೈ ಆಚೆ ಬರ್ಬಾರ್ದು ಬೈ. ಬೈ ಟೀಚರ್ ಲೇಟ್ ಆಗೋಯ್ತು ಬೈ ಸಮ್ಮರ್ ಕ್ಯಾಂಪ್ಗೆ. ಪಾಟಿ ಹಾ ಪಾಟಿ ಬರ್ತಿದ್ಯಾ ಈಗ? ಅಯ್ಯೋ ನಡಿಯಪ್ಪ, ನಡಿ ನಡಿ, ಓಡಿ ಓಡು ಓಡು ಓಡು. ಇವತ್ತು ಅಭಿ ಅವರು ಇಡೀ ದಿನ ಪಾಪುನ ನೋಡ್ಕೊಂಡಿದ್ದಾರೆ. ಸೊ ನಾವು ಜಾಬು ಮಾಡ್ಕೊಂಡು ಪಾಪುನು ನೋಡ್ಕೊಂಡು ಅಡ್ಗೆನೂ ಮಾಡ್ಕೊಂಡು ಮನೆನೂ ಸಂಭಾಳಿಸೋದು ಎಷ್ಟು ಕಷ್ಟ ಅಂತ ಇವತ್ತು ಅಭಿಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ. ನೋಡೋಣ ಬೈ. ಬ್ಯಾಗು ಬರ್ತಿದೀಯಾ ನೀನು? ಬಂದೆ ಬೈ, ತಗೊಳ್ಳಿ ಬೈ. ಇವೇನ್ ಬೈ ಬ್ಯಾಗ್ ಎಲ್ಲ ಮರ್ತ್ಕೊಂಡು. ಬ್ಯಾಗ್ ತಗೊಳ್ಳಿ. ಬೈ, ಸಮ್ಮರ್ ಕ್ಯಾಂಪ್ ಇಲ್ಲ ಇಲ್ವಾ? ಸೊ ಐ ಆಮ್ ವೆರಿ ಹ್ಯಾಪಿ ಅವನು ಇವತ್ತು ಇಡೀ ದಿನ ಪಾಪುನ ನೋಡ್ಕೊಂಡಿದ್ದು. ಇಷ್ಟೆಲ್ಲ ಕೆಲಸ ನಾವು ನಿಭಾಯಿಸ್ತೀವಿ ಅಂತ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಫಸ್ಟು ನನಗೊಂದು 2 ವಿಷಯ ಇದೆ ಹೇಳಿ ಹೇಳಿ. ಒಂದು, ದೋಸೆನ ಅಷ್ಟು ದಪ್ಪ ಕೊಯ್ದಿಯಾನೆ, ಅದನ್ನ ಪಾಪ ಮಗು ಎಂತಿರುತ್ತೆ. ನಂಗೆ ನಿಜ ಗೊತ್ತಿರಲಿಲ್ಲ ಈ ಥರ ದೋಸೆ ಮಾಡಿದ್ದಾನೆ. ಹೌದು, ಅಪೂರ್ವ ಚಟ್ನಿ ಪಲ್ಯನೂ ಮಾಡಿಸ್ಬೇಕಾಯ್ತು ಅಂತ ಕೈಲಿ. ಆಮೇಲೆ ಇವನ್ ಇಷ್ಟೆಲ್ಲ ಮಾಡ್ಕೊಂಡೋಗಿ ಬಿಡೋ ಅಷ್ಟೆಲ್ಲ ಸಮ್ಮರ್ ಕ್ಯಾಂಪ್ ಮುಗ್ದೇ ಹೋಗಿದೆ, ಆ ಟೈಮು ಕರ್ಕೊಂಡು ಹೋಗಿದ್ದಾನೆ. ಅವಿಯವ್ರೇನು ಹೇಗೆ ಅನಿಸ್ತು ನಿಮಗೆ? ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದು ತುಂಬಾನೇ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ನನ್ನ ಮಗನ ಸೇವೆ ಮಾಡೋಕೆ ನಂಗೆ ತುಂಬಾನೇ ಖುಷಿ. ಯಾವಾಗಲೂ ನನ್ಗೇನು ಪ್ರೌಡ್ ಅನ್ಸ್ಕೋಬೇಕು ಅಂದರೆ, ಅವ್ನು ದೊಡ್ಡ ಮಟ್ಟದಲ್ಲಿ ಇಲ್ಲ, ನಾನು ದೊಡ್ಡ ಏಜಿಗೆ ಬಂದು ನಿಂತಾಗ ಯುವರ್ ಮೈ ಬೆಸ್ಟ್ ಡ್ಯಾಡ್ ಅಂತ ಹೇಳ್ಬೇಕು ಅಂತ ನನಗೆ ಖುಷಿ. ಯಾಕೆಂದರೆ ನನ್ನ ಲೈಫಲ್ಲಿ ಏನೇನೋ ಆಗಿತ್ತು. ಸೊ ಅವ್ನಿಗೆ ಅದು ಕೊರತೆ ಆಗ್ಬಾರ್ದು ಅನ್ನೋದು ನನ್ಗೆ ಆ ಪ್ರೀತಿ ಇದೆ ಅವನ ಮೇಲೆ ಯಾವಾಗಲೂ. ಸೊ ಅವ್ನಿಗೆ ಏನೇ ಮಾಡಬೇಕು ಅಂದರೂ ನಾನು ನೆಕ್ಸ್ಟ್ ಮಿನಿಟೇ ರೆಡಿ ಇರ್ತೀನಿ. ಸೊ ಥ್ಯಾಂಕ್ ಯು. ಇಲ್ಲ, ಇನ್ನೊಂದು ಏನಂತ ಹೇಳ್ಬೇಕು ಅಂದ್ರೆ, ನಾವು ಗಂಡ್ಮಕ್ಳು ಅಣ್ಣ ಗೊತ್ತಲ್ಲ, ನಾವು ನೋಡ್ತಾ ಇರ್ತೀವಿ, ಹೇಳಕ್ ಹೋಗಲ್ಲ, ಒಳಗೆ ತುಂಬಾ ಇರ್ತದೆ. ನಾವು ಯಾವ ತರ ಫೀಲಿಂಗ್ ಅಲ್ಲಿ ಇರ್ತೀವಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಒಬ್ಬರೇ ಹತ್ಕೊಂಡ್ಬಿಡೋಣ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಿ. ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೂ ಆಗಲ್ಲ. ಆ ತರ 1000 ಇರುತ್ತೆ ತಲೆಯಲ್ಲಿ. ಬಟ್ ಅಗೇನ್ ಹೆಣ್ಮಕ್ಳಿಗೂ ಅವರು ಪಾಪ ಅವರು ಕಷ್ಟಪಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ಗೆ ಯಾಕಪ್ಪ ಬೇಕು ಇವಳಿಗೆ ಪಾಪ ಅಂತ ಅನಿಸ್ತಾ ಇರುತ್ತೆ. ಅವಳು ಅದನ್ನೆಲ್ಲ ತಡ್ಕೊಂಡು ಒಂದು ಸ್ಟೆಪ್ ಹತ್ಬಿಟ್ಟೆ ಅಂದ ತಕ್ಷಣ ನಮ್ಮ ಲೈಫ್ ಸೆಟ್ಲ್ ಆಗೋಯ್ತು, ಇವನು ಆರ್ಟಿಸ್ಟು, ಇವನ್ನೆಲ್ಲ ಗೆದ್ಬಿಡ್ತಾನೆ, ಒಂದಷ್ಟು ಸಿನಿಮಾಗಳಾಗ್ಬಿಡುತ್ತೆ, ಅದೆಲ್ಲ ಸುಳ್ಳು. ಸೊ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಇದೆಯಲ್ಲ, ಅದು ಇನ್ನೂ ತುಂಬ ದೊಡ್ಡ ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ಹಾಕ್ಬೇಕು ಅಂದರೆ ನಾವು ಕಾಯ್ಬೇಕು. ಸೊ ಇದನ್ನೆಲ್ಲ ತಡ್ಕೊಂಡು ನನಗೆ ಸಾಥ್ ಕೊಡ್ಕೊಂಡು ಬಂದಿದ್ದಾಳೆ ನನ್ನ ಹೆಂಡತಿ. ಅವಳಿಗೆ ಯಾವಾಗಲೂ ನಾನು ಚಿರುಣಿಯಾಗಿರ್ತೀನಿ. ತುಂಬ ಕಷ್ಟದ ಟೈಮಲ್ಲಿ ಗೋಲ್ಡ್ ಕೂಡ ಪ್ಲೆಡ್ಜ್ ಮಾಡಿದ್ದಾಳೆ. ಅದು ಯಾವತ್ತು ಹೇಳೋಕ್ಕಾಗಿರಲಿಲ್ಲ, ಸಾರಿ. ಆ ಥರ ಎಲ್ಲ ಫೇಸ್ಗಳು ನೋಡ್ಕೊಂಡು ಬಂದಿದ್ದೀವಿ ನನ್ನ ಲೈಫಲ್ಲಿ. ಅಣ್ಣ ಅವಳು ಏನೇ ಹೇಳಿದ್ರೆ ನಾನು ಮಾಡ್ತೀನಿ, ಇದೊಂದೇ ಅಂತ ಅಲ್ಲ. ಅವಳು ನನಗೆ ಹಿಂಗಾಗಬೇಕು, ಈ ಥರ ಆಗಬೇಕು, ಅದು ನಾನು ರೆಡಿ. ಸಾರಿ, ನನಗೆ ಏನಾದರೂ ನಿಂಗೆ ಮನಸ್ಸು ನೋಯಿಸಿದ್ರೆ, ಬಟ್ ಸಾರಿ. ಲೈಫಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಿನ್ನೆ ಆಗಲಿ, ನಿನ್ನ ಮಗನ್ನೇ ಆಗಲಿ, ನಿನ್ನ ಫ್ಯಾಮಿಲಿನೇ ಆಗಲಿ. ಸೊ ಯಾವಾಗಲೂ ಚೆನ್ನಾಗಿರ್ತಿ, ತಲೆ ಕೆಡಿಸ್ಕೊ. ರುದಾನ್ ಬರಪ್ಪ ಇಲ್ಲಿ ಬಾ. ಅಪ್ಪ ಸಿಕ್ಕಾಬಟ್ಟೆ ಎಮೋಷನಲ್ ಆಗ್ಬಿಟ್ರು. ಈಗ ನೀನು ಹೇಳು, ಅಪ್ಪ ಮಾಡಿದ್ದೆಲ್ಲ ಇಷ್ಟ ಆಯ್ತಾ? ಅಪ್ಪಂಗೊಂದು ಹೋಗೊಂದು ಪಪ್ಪಿ ಕೊಡ್ತೀಯಾ?
ಸೋ ಕ್ಯೂಟ್. ಏನು ಇವತ್ತೆಲ್ಲ ಜೋಡಿಗಳು ಸುಮಾರು ಜನ ನಮ್ಮನ್ನ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ನಿಮ್ಮ ಲೈಫ್ ಸ್ಟೋರಿ ಏನಿದೆ ಅದು ಎಲ್ಲ ನಮಗೂ ಸ್ವಲ್ಪ ಕನೆಕ್ಟ್ ಆಗುತ್ತೆ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ನಿನ್ನ ಸ್ಟ್ರಗ್ಲಿಂಗು ಎಲ್ಲ. ಅದ್ರ ಮಧ್ಯದಲ್ಲೂ ಸಹ ಒಂದು ದಿನ ನಿನ್ನ ಮಗನ್ನ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು ಎಲ್ಲೂ ನಿನ್ನ ಮುಖದಲ್ಲಿ ಒಂದು ಬೇಜಾರು ಅನ್ನೋದು ಕಾಣಲೇ ಇಲ್ಲ. ಇರ್ ಅ ಗ್ರೇಟ್ ಫಾದರ್. ನಿಜವಾಗ್ಲೂ ನಿಮ್ಮ ಮಗ ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ನೆನೆಸ್ಕೋತಾನೆ ನಿನ್ನ. ತುಂಬ ದೊಡ್ಡ ಮಟ್ಟದಲ್ಲಿ ನಿನಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಒಳ್ಳೆದಾಗ್ತದೆ. ಥ್ಯಾಂಕ್ ಯು. ಮಾಳವಿಕಮ್ಮ, ಸಿಕ್ಕಾಪಟ್ಟೆ ನಕ್ಕಿದೀವಿ. ಇನ್ನೊಂದ್ ಸ್ವಲ್ಪ ಅಳಿಸ್ಬಿಟ್ಟ ಅಲ್ಲ ಅಭಿ. ಒಂದೇ ವಿಷಯ ಅಭಿ, ಈ ತಾಳ್ಮೆ ಇರ್ಲಿ. ಅದು ತುಂಬಾ ಪರೀಕ್ಷೆ ಆಗುತ್ತೆ. ಖಂಡಿತ ನಿನ್ನ ಆಸೆಗಳೆಲ್ಲ ಈಡೇರುತ್ತೆ, ನಿನ್ನ ಗುರಿ ಸಾಧನೆ ಆಗುತ್ತೆ. ಒಳ್ಳೇದಾಗ್ಲಿ. ರಾಜೇಶ್ ಸರ್, ನೀನು ಯಾಕತ್ತೆ ನಾನು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಬಲ್ಲೆ. ತುಂಬ ಸರ್ತಿ ನಾನು ಐ ಹ್ಯಾವ್ ಅಂಡರ್ಗಾನ್ ದಟ್. ಅದು ಎಲ್ಲೂ ಹೇಳ್ಕೊಳಕ್ಕಾಗಲ್ಲ, ಒಳಗಡೆನೂ ಇಟ್ಕೊಳಕ್ಕಾಗಲ್ಲ. ಅದೊಂದು ಕೆಟ್ಟ ಪರಿಸ್ಥಿತಿ ಅದು. ಆವಾಗ ಸ್ವಲ್ಪ ನೋವಾಗುತ್ತೆ. ನೀನು ಧೈರ್ಯವಂತ, ನನಗೆ ಆ ಧೈರ್ಯನೂ ಇಲ್ಲ. ಅಟ್ಲೀಸ್ಟ್ ನೀನು ಬಂದು ಸ್ಟೇಜ್ ಮೇಲೆ ಹೇಳ್ಕೊಂಡೆ. ತಲೆ ಕೆಡಿಸ್ಕೊಬೇಡ, ಒಳ್ಳೇದಾಗುತ್ತೆ. ಇಟ್ ವಾಸ್ ಎ ವೆರಿ ನೈಸ್ ರೀಕ್ರಿಯೇಷನ್. ಅಪೂರ್ವ ಅವರೇ, ಅಭಿ ಅವರು ಮನಸ್ಸಿನ ಭಾವನೆಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ರು. ಈ ಕ್ಷಣದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ನಾನು ಅವನಿಗೆ ಸಾರಿ ಕೇಳಬೇಕು. ಅದು ಏನಕ್ಕೆ ಅಂತ ಅಂದರೆ ಅವನಿಷ್ಟೆಲ್ಲ ಹೇಳ್ದ. ಲವ್ ಮಾಕ್ಟೈಲ್ ಮಾಡಿದ್ಮೇಲೆ ಅಬಿಗೆ ಫೇಮ್ ಸಿಕ್ತು. ಫೇಮ್ ಸಿಕ್ಕದ್ ಬೇರೆ, ಚಾನ್ಸ್ ಸಿಕ್ಕದ್ ಬೇರೆ. ಈ ಗಾಟ್ ಫೇಮ್ ಬಟ್ ದೇರ್ ವರ್ ನೋ ಚಾನ್ಸ್ ನೆಕ್ಸ್ಟ್ ಮೂವಿಗಳಿಗೆ. ಲಾಕ್ಡೌನ್ ಬಂತು, ಏನೇನೋ ಆಯಿತು, ಮೂವಿಗಳೇ ಬರ್ತಾ ಇರಲಿಲ್ಲ. ಅಂಥ ಟೈಮಲ್ಲೆಲ್ಲ ನಾನು ಅಬಿಗೆ ನೀನು ಬೇರೆ ಮಾಡು ಅಂತ ಹೇಳಿದ್ದೀನಿ. ಬಟ್ ಅಬಿ ಇಲ್ಲ, ನಾನು ಈ ಇಂಡಸ್ಟ್ರಿಲೇ ಏನೋ ಸಾಧಿಸ್ಬೇಕು, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಎಲ್ಲ ಹೇಳಿರೋ ದಿನಗಳು ಇದೆ. ಸೊ ಅದಕ್ಕೆ ನಾನು ಅಬಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಡೀ 18 ವರ್ಷದ ಜರ್ನಿ, ಲವ್, ಮದುವೆ ಎಲ್ಲನೂ ನಾನು ಒಂದು 2 ಲೈನ್ ಸಾಂಗಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹವುಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ